ಅಣ್ಣ ಇದು ಯಾವ ಬೇರೆ ಅಣ್ಣ, ಜನರಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಇದರಲ್ಲಿದ್ದ? ಇದು ಅಂಕೋಲೆ ಬೇರ್ ಅಂತ ಸ್ವಲ್ಪ ಜೂಮ್ ಮಾಡಿ ತೋರಿಸುತ್ತೆ. ಹಾಂ ಹಾಂ ಇದು ಅಂಕೋಲೆ ಬೇರ್ ಅಂತ. ಇದನ್ನ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ತಂದು ಇದನ್ನ ದೇವ್ರ ಜಗಲ ಮೇಲೆ ಇಲ್ಲ ಮನೆ ಒಳಗಡೆ ಬಾಕಲಿ ಒಳಗಡೆ ಹೌದಾ? ಇದನ್ನ ಕಟ್ಟಿದ್ರೆ ದೆವ್ವ ಪಿಚಾಚಿ ಯಾವ ಮನೆ ಒಳಗಡೆ ಬರೋದಿಲ್ಲ. ಪ್ರತಿಯೊಂದು ದುಷ್ಟ ಶಕ್ತಿಗಳನ್ನು ನಮ್ಮ ಅಷ್ಟಿಲ್ ದಾಟೋದಿಲ್ಲ ಈ ಬೇರು ಮನೆ ಒಳಗಿದ್ರೆ. ಮತ್ತೆ ಇನ್ನೊಂದು ಏನಾದಪ್ಪ ಅಂದ್ರೆ ಇದು ಮನೆ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಶತ್ರುಗಳು ನಮ್ಗೇನ್ ಶತ್ರುಗಳು ಇರ್ತಾರಲ್ಲ ಅವರು ಮೈಯೇ ನಡಕ ಹುಟ್ಟಿಸ್ತದೆ ಅಂತ ಒಂದು ಕೆಲಸ ಮಾಡಂತ ಬೇರು. ಪರಶಿವನ ತಿರುಸೂಲಿಗಿರೋಂಥ ಶಕ್ತಿ ಈ ಬೇರಿಗಿರ್ತದೆ. ಮತ್ತೆ ಇನ್ನೊಂದು ಏನಾದಪ್ಪ ಅಂದ್ರೆ ಇದನ್ನ ದೇವ್ರ ಜಾಲ ಮೇಲೆ ಇಟ್ಟು ಪೂಜೆ ಮಾಡಿದ್ರೆ ಇಡೀ ಧನ ವೃದ್ಧಿ ಆಗ್ತದೆ. ಮತ್ತೆ ಇನ್ನೊಂದು ಏನಾದಪ್ಪ ಅಂದ್ರೆ ಇದ್ರದ್ದು ಇದರ ಮನೆ ಒಳಗಡೆ ಬಾಗ್ಲೊಳಗಡೆನ ಇಲ್ಲ ದೇವ್ರ ಜಾಗ ಮೇಲೆ ಪೂಜೆ ಮಾಡ್ಕೊಂತ ಹೋದ್ರೆ ಪ್ರತಿ ಒಂದು ಕೆಲಸಗಳು ಆಗ್ತವೆ ಇದನ್ನ ಮನೆ ಪೂಜೆ ಮಾಡಿ. ಮತ್ತೆ ದೆವ್ವ ಪಿಚಾಚಿ ಮನೆ ಮ್ಯಾಗ ಯಾರ ಕೆಟ್ಟ ದೃಷ್ಟಿ ಬಿತ್ತಪ್ಪ ಆ ಕೆಟ್ಟ ದೃಷ್ಟಿನೂ ಆಗ್ತದಲ್ಲ. ಒಂಥರ ಏನಪ್ಪಾ ಇವ್ರು ಹೆಂಗ್ ನಡಕೈತದ ಮನೆ ಹೇಳಿಕೆ ಹಾಕೈತದಲ್ಲ ಅಂದ್ರೇನು ದೃಷ್ಟಿಗಳು ಬೀಳ್ತಾವ. ಆ ತರ ದೃಷ್ಟಿ ಸಹ ಬೀಳಾರ್ದಂಗ್ ನೋಡ್ಕೊಂತದೆ. ಅಷ್ಟೊಂದು ಶಕ್ತಿ ಇರ್ತದ. ಯಾರಾದ್ರೂ ಈ ಮನೆ ಮ್ಯಾಗ ಒಂದು ಬಾಳ ಆಗ್ಯದ ಇವನು ಮಾಡ್ಸ್ಬೇಕಂತ ಕೇಸಿ ಮನೆ ಮ್ಯಾಗ ಮಾಡ್ಸಕ್ ಬರ್ತಾರ. ಹೌದು, ಅದ ಮಾಡ್ಸಕ್ ಬಂದ್ರು ಅವ್ರ ಮನೆಗೆ ಹತ್ತದಲ್ಲ. ಅಷ್ಟೊಂದು ಕೆಲಸ ಮಾಡ್ತದೆ. ದೆವ್ವ ಪಿಚಾಚಿ ಶ್ರೀ ಮಹಾದೇವನ ಪರಮೇಶ್ವರನ ತಿರುಸೂಲಿ ಏನ್ ಶಕ್ತಿ ಅದೋ ಅಷ್ಟು ಕೆಲಸ ಮಾಡ್ತದೆ. ಅದೇ ಒಂದು ಶಿವನ ಬೇರೆ ಅಂದ್ರೆ ತಪ್ಪಾಗಲ್ಲ. ಹೌದು, ಹಂಗೆ ಇದನ್ನ ವಿಧಿವಿಧಾನ ಪ್ರಕಾರ ಮಾಡ್ಬೇಕು. ಮನುಷ್ಯ ಬಂದಂಗೂ ಕಿತಿ ಅಂದ್ರೆ ಕೆಲಸ ಮಾಡಲ್ಲ. ಅದ್ರದ್ದು ಯಾವ್ದು ವಿಧಿ ವಿಧಾನ ಇರ್ತದ, ಅದ್ರ ದಾರಿಗಿದ್ದವರಿಗೆ ಗೊತ್ತಿರ್ತದ. ಅವ್ರು ಹೆಂಗ್ ಹೇಳ್ತಾರ ಹಂಗ ತಂದ್ರೆ ಮಾತ್ರ ಕೆಲಸ ಮಾಡ್ತದ. ಇದು ಯಾವಂತ ತಂದ್ರೆ ಬರೀ ಕಠಿಣ ಆಗ್ತದೆ. ವಿಧಿ ಪೂರ್ವಕವಾಗಿ ನಕ್ಷತ್ರ ಒಂದು ಅದ್ರದ್ದು ಯಾವ್ದು ಒಂದು ಟೈಮಿಂಗ್ ಇರ್ತದ. ಅವ್ರು ತಂದ್ರೆ ಮಾತ್ರ ಇದು ಶಕ್ತಿವಂತ ಒಂದು ಬೇರೆ ಆಗ್ತದೆ ಅಂತ ನಾ ತಿಳಿಸಲ್ಪಡ್ತೀನಿ.